ಹೀಗೆ ಯಾವಾಗಲೂ ಮೈಂಡ್ ಒಳಗಡೆ ಏನೋ ಒಂಥರ ಒತ್ಕಡೆ ಇರ್ತಾರ, ಯಾವಾಗಲೂ ಫೀಲ್ ಆಗೋದು ಇವತ್ತೇನೋ ಒಂಥರ ಫ್ರೆಶ್ ಅನ್ನೋ ಥರ ಫೀಲ್ ಅನಿಸ್ತಿದೆ. ಮೈಂಡಲ್ಲೇ ಏನೂ ಇಲ್ಲ, ಎಲ್ಲ ಒಂಥರ ಕ್ಲಾರಿಟಿ ಅನ್ನೋ ಥರ ಫೀಲ್ ಅನಿಸ್ತಾ ಇದೆ. ಒಂಥರ ಗುಡ್ ಫೀಲ್ ಅಂತ ಅನಿಸ್ತು. ಅದು ಒಂಥರ ಎನರ್ಜಿ ಇನ್ನೂ ಥರ ಏನೋ ಒಂಥರ. ಸೊ ತುಂಬ ಸ್ಟ್ರೆಸ್ ಇತ್ತು, ನನಗೆ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಇದೆ. ಸೊ ಈಗ ಮಾಡಿದಾಗಿಂದ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಶರೀರದಲ್ಲಿ ಭಾಳ ತೊಂದರೆಗಳಿತ್ತು, ಈಗ ಎಲ್ಲ ರಿಲ್ಯಾಕ್ಸ್ ಆಗಿತ್ತು, ಚೆನ್ನಾಗಿ ಆರಾಮಾಗಿದ್ದೀನಿ. ಮೆಡಿಸಿನ್ಸ್ ತಗೋತಿದ್ದೆ ಮೇಡಮ್ ಹತ್ರ. ಹಸ್ಬೆಂಡು ಬರ್ತಾಯಿದ್ರು, ಅವ್ರಿಗೆ ಪಾಸಿಟಿವಿಟಿ ಇತ್ತು. ಸೊ ಹಾಗಾಗಿ ನಾನು ಮಾಡೋಣ, ಸಮ್ ಇಶ್ಯೂಸ್ ಇತ್ತು, ನಾಟ್ ಎ ಮೇಜರ್ ಒನ್. ರಾಜೇಶ್ವರಿ ಅಂತ ಅಂದರೆ ನನಗೂ ಸ್ವಲ್ಪ ಶಿವಂದು ತುಂಬ ಇದಿದೆ, ಚೆನ್ನಾಗಿ ಅನ್ನಿಸ್ತು. ಏನೋ ಒಂಥರ ರಿಲ್ಯಾಕ್ಸ್ ತುಂಬಾ ಆಯಿತು. ಮೈ ಎಲ್ಲ ಏನೋ ಬಾಡಿ ಪೇಯ್ನ್ ಆಗೋದು ಏನೋ ಒಂಥರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಮೈಯೆಲ್ಲ ಬೆಂಡಾದಂಗೆ ಆಯಿತು. ಮ್ಯಾಮ್ದು ವಾಯ್ಸ್ ತುಂಬ ಮೆಲೋಡಿಯಸ್, ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ನನಗೆ ಯಾವುದೇ ಯೋಚನೆಗಳಿರಲಿಲ್ಲ, ಬರೀ ಇಲ್ಲಿದ್ದು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಬಟ್ ನಾನು ಈ ಚಕ್ರಗಳು ಇಡಬೇಕಾದ್ರೆ ನನ್ನೊಳಗೆ ಏನಿದೆ ಅಂತ ನಾನೇ ನೋಡ್ತಾ ಇದ್ದೆ. ಆಜ್ಞಾ ಚಕ್ರಕ್ಕೆ ಬಂದಾಗ ಫುಲ್ ಬಾಡಿ ನನಗೆ ಬ್ಲ್ಯಾಕ್ ಫುಲ್ ಕಾಣಿಸ್ತಾ ಇತ್ತು. ನತ್ತಿ ಮೇಲೆ ಇಟ್ಟಾಗ ಏನೋ ಒಂದು ಜುಮ್ ಅನಿಸ್ತಾ ಇತ್ತು. ಕೈ ಇಟ್ಟಿದ್ದೆಲ್ಲ ವಾಯ್ಸ್ ಕೇಳಿಸ್ತಾ ಇತ್ತು. ನಾನು ಯಾವಾಗಲೂ ಓವರ್ ಪ್ರೆಷರ್ ಆ್ಯಂಡ್ ಸ್ಟ್ರೆಸ್ಸಲ್ಲಿ ಇರ್ತಿದ್ದೆ. ಸೊ ಈಗ ಮಚ್ ಬೆಟರ್, ರಿಲ್ಯಾಕ್ಸ್ ಆಗಿದ್ದೀನಿ. ವಾಣಿ ಅಂತ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಿಂದ ಬಂದಿದ್ದೀನಿ. ನನಗೆ ಒಂಥರ ಸಮಾಧಾನ ಅನ್ನಿಸ್ತು. ಎಲ್ಲೋ ಒಂದು ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲ್ ಆಯಿತು. ಶೋಭಾ ಅಂತ ನನ್ನ ಹೆಸರು. ನನಗೆ ಕಾಲುಗಳ ನೋವಿತ್ತು. ಬೀಜಾಕ್ಷರ ಮಂತ್ರಗಳೆಲ್ಲ ಹೇಳುವಾಗ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಯಿತು. ಇದೇ ಫಸ್ಟ್ ಟೈಮ್. ನನ್ನ ಹೆಸರು ಶಿವಮ್ಮ ಅಂತ. ನಾನಿದೇ ಫಸ್ಟ್ ಟೈಮ್ ಬಂದಿದ್ದು. ಏನೋ ಒಂಥರ ತೇಲಾಡ್ದಂಗೆ ಅನ್ನಿಸ್ತಾ ಇತ್ತು, ನನಗೆ ಅನುಭವ ತೇಲಾಡ್ದಂಗೆ ಅನ್ನಿಸ್ತಾ ಇತ್ತು. ಕಣ್ಣು ಮುಚ್ಚಿದ್ವಲ್ಲ, ಆ ಮೇಡಮ್ ಬಂದು ಕೈ ಇಟ್ಟುವಾಗ ಏನೋ ಒಂಥರ ವೈಬ್ರೇಷನ್ ಆಯಿತು. ನನಗೆ ಚಂದಾಪುರದಿಂದ ಬಂದಿದ್ದೀನಿ. ಸೊ ನನಗೆ ಓವರಾಲ್ ಅದೇ ಎನರ್ಜಿ ಫೀಲಿಂಗ್ ಆಯಿತು. ಆಮೇಲೆ ಈ ಥರ ಎಕ್ಸ್ಪೀರಿಯನ್ಸ್ ಮುಂಚೆನೂ ಆಗಿರಲಿಲ್ಲ ಇತ್ತು. ಸುನಿಲ್ ಅಂತೇಳಿ, ನಾನು ಮುಂಚೆ ಲಾಸ್ಟ್ ವೀಕು ಇಲ್ಲಿ ಒಂದು ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ದೆ. ಸ್ವಲ್ಪ ಸ್ಲೀಪಿಂಗ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಸೊ ಆಮೇಲೆ ಮೇಡಮು ಇವತ್ತು ಒಂದು ಪ್ರಾಣಶಕ್ತಿ ಒಂದು ಹೀಲಿಂಗ್ ಇರುತ್ತೆ ಬನ್ನಿ ಅಂತ ಹೇಳಿದರು. ಸೊ ಬೆಳಗ್ಗೆ ನಾನು ಬರ್ತಾ ಇರಬೇಕಾದ್ರೆ ಎಷ್ಟೊತ್ತಿಗೆ ಮುಗೀತೋ, ನಂದೇನೇನೋ ಬೇರೆ ಬೇರೆ ಕೆಲಸ ಪ್ರೋಗ್ರಾಮ್ ಅಸೈನ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಈಗ 1 ಗಂಟೆ ಆಗಿರೋದೇ ಗೊತ್ತಾಗಿಲ್ಲ ನನಗೆ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಮತ್ತು ಮೈಂಡಲ್ಲಿ ತುಂಬ ಥಾಟ್ಸ್ಗಳು ಓಡ್ತಾನೆ ಇತ್ತು, ಅದೆಷ್ಟು ಸ್ಟಾಪ್ ಮಾಡೋದಕ್ಕೂ ಆಗ್ತಾಯಿರಲಿಲ್ಲ. ಮೇಡಮ್ಮು ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅದೆಲ್ಲ ಸ್ಟಾಪ್ ಆಯಿತು. ಈಗ ನನಗೇನು ಕೆಲಸ ಅನ್ನೋದು ನನಗೆ ಮರ್ತೋಗಿದೆ. ಈಗ ತುಂಬ ಚೆನ್ನಾಗಿತ್ತು. ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಮ್ಯಾಮ್ ಕೈ ಇಟ್ಟಿದ್ದು ಗೊತ್ತಾಗಿಲ್ಲ. ಪ್ರೀತಿ ಅಂತ, ಅದೇ ನಾನು ಇಷ್ಟೊತ್ತವರೆಗೂ ಹೇಗೆ ಕುತ್ಕೊಳ್ಳೋದು ಅಂತ ಎಲ್ಲ ಇದು ಮಾಡ್ತಾಯಿದ್ದೆ. ಮೆಡಿಟೇಷನ್ ಚೆನ್ನಾಗಿತ್ತು. ನನ್ನ ಹೆಸರು ವರುಣ್ ಅಂತ, ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ಥಾಟ್ಸ್ ಎಲ್ಲ ತಲೆಯಲ್ಲಿ ತುಂಬ ಓಡ್ತಾ ಇತ್ತು. ಆಲ್ಮೋಸ್ಟು ತ್ರಾಟಕ ಮಾಡೋ ಅಷ್ಟೊತ್ತಿಗೆ ಸ್ಥಿರತೆಗೂ ಮತ್ತು ಏನು ನಮ್ಮ ಮೈಂಡ್ ತುಂಬ ಫಿಕಲ್ ಆಗ್ತಿರ್ತಲ್ಲ, ಎರಡಕ್ಕೂ ವ್ಯತ್ಯಾಸ ಗೊತ್ತಾಯಿತು. ಆ ಬೆಂಕಿ ಇದನ್ನು ನೋಡ್ತಾ ಕಣ್ಣಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಹೇಗೆ ಸ್ಟಿಲ್ನೆಸ್ ಅನ್ನೋದು ಹೇಗೆ ಇದಾಗುತ್ತೆ ಅಂತ ಗೊತ್ತಾಯಿತು. ಆಮೇಲೆ ಸ್ಟೇಟ್ ಆಫ್ ಮೈಂಡ್ ತುಂಬ ಚೇಂಜ್ ಆಯಿತು. ಈಗ ಏನು ಹೇಗಿತ್ತು ಏನಾಗಿದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸುಮಾರೆಲ್ಲ ಥಾಟ್ಸು ಒಂಥರ ಯಾವುದೋ ಸ್ಟೇಟಿಗೆ ಹೋಗಿ ಬಂದಂಗೆ ಆಯಿತು. ಓವರಾಲ್ ತುಂಬ ಚೆನ್ನಾಗಿತ್ತು. ಒಂಥರ ಮೈಂಡಿಗೆ ತುಂಬ ಸ್ಟಿಲ್ನೆಸ್ಸು ಕಾಮ್ನೆಸ್ಸು ಇದಾಗಿದೆ. ತುಂಬ ಮೆಂಟಲಿ ಡಿಸ್ಟರ್ಬೆನ್ಸ್ ಇತ್ತು, ಅಂದರೆ ಏನು ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ. ಇನ್ನು ಮುಂದೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಇವತ್ತಿಂದ ತೊಗೊಳಕ್ಕೆ ಈಸಿ ಆಗ್ಬೋದೇನೋ ಅಂತ ನನ್ನ ಅನಿಸಿಕೆ. ಬಂದಿದ್ದೀನಿ ಯೂಟ್ಯೂಬಲ್ಲಿ ನೋಡಿ ಮತ್ತು ಫೇಸ್ಬುಕ್ಕಲ್ಲಿ ನೋಡಿ ಇವ್ರನ್ನ ನಾನು ಬಂದಿದ್ದೀನಿ. ಹೋಪ್ ಆಫ್ಟರ್ 21 ಡೇಸ್ ಇನ್ನೂ ಬೆಟರ್ ಆಗ್ಬೋದು. ಇಲ್ಲೇ ಇರೋಣ ಅನ್ನಿಸ್ತಾ ಇದೆ. ಸೊ ಓವರಾಲ್ ಗುಡ್, ಚೆನ್ನಾಗಿತ್ತು. ಬಟ್ ಡಿಸ್ಟರ್ಬೆನ್ಸ್ ತುಂಬ ಇತ್ತು. ಇನ್ನು ಸ್ವಲ್ಪ ಹಂಗೆ ಇದೆ ನನಗೆ. ಹೌದು, ಸ್ವಲ್ಪ ನನಗೆ ನಿದ್ದೆ ಪ್ರಾಬ್ಲಮ್ಮು ಇದೆ. ಸ್ವಲ್ಪ ಅದು ಈ ಥರ ಮಾಡಿದಾಗೆಲ್ಲ ಸ್ವಲ್ಪ ನಿದ್ದೆನೂ ಬರೋಂಗೆ ಆಗುತ್ತೆ ನನಗೆ. ಸೊ ಇದರ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ನನಗೇನು ಅಷ್ಟು ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಮ್ಯಾಮ್ ಸ್ವಲ್ಪ ಹೇಳ್ಕೊಟ್ಟಾಗ್ಲಿಂದ ಸ್ವಲ್ಪ ಪರವಾಗಿಲ್ಲ, ರಿಲ್ಯಾಕ್ಸ್ ಅನ್ನಿಸ್ತು. ತಲೆ ಮೇಲೆ ಇಟ್ಟೋಗೇನೋ ಒಂಥರ ವೈಬ್ರೇಷನ್ ಅನ್ನಿಸ್ತು. ಒಂಥರ ಫ್ರೀ ಆಗಿತ್ತು. ಥಾಟ್ಸ್ ಬಂದಿದ್ರೂ ನ್ಯೂಟ್ರಲ್ ಆಗ್ತಾಯಿತ್ತು. ಒಂದು ಆ ಕೌಂಟ್ ನಂಬರ್ಗೆ ಅಂತೂ ಫುಲ್ಲು ಇದಾಗಿಬಿಟ್ಟಿದ್ವಿ. ಸೊ ಅಂದರೆ ಒಂಥರ ಗೊತ್ತಾಗಿಲ್ಲ ಥರ ಇದಾಗ್ಬಿಟ್ಟಿದೆ, ಸರೆಂಡರ್ ಆಗಿಬಿಟ್ಟಿದ್ವಿ. ಕೈ ಇಟ್ಟಿದ್ದು ನಂಗೆ ಗೊತ್ತಿಲ್ಲ, ವಾಯ್ಸ್ ಗೊತ್ತಿಲ್ಲ. ವಾಯ್ಸ್ ಮಾತ್ರ ಮ್ಯಾಮ್ದು ಏನೋ ಹೇಳಿದ್ದು ವಾಯ್ಸ್ ಕೇಳಿಸ್ತು. ಒಂಥರ ಬೆಳಕು ಕಾಣಿಸ್ದಂಗೆ ಆಯಿತು. ನನಗೆ ಹ್ಯಾಂಡಿಕ್ಯಾಪ್ಟು, ನನ್ನ ಕಣ್ಣು ಕಾಣಿಸಲ್ಲ. ಓಪನ್ ಮಾಡಿಕೊಂಡು ಕುತ್ಕೊಂಡಿದ್ದಾಗ ಒಂಥರ ಸಮಾಧಾನ ಅನಿಸ್ತು. ಮನಸ್ಸಿಗೆ ಒಂಥರ ಏನೋ ಒಂಥರ ಸಂತೋಷ ಅನಿಸ್ತು. ಇದು ಪ್ರಾಣಶಕ್ತಿ ಜಾಗೃತಿ ಅಂತ ಹೇಳ್ತಾರೆ. ಅದೇ ಹೇಳಿದ್ನ. ಈಗ ಮಚ್ ಬೆಟರ್, ರಿಲ್ಯಾಕ್ಸ್ಡ್ ಆಗಿದೆ.
ಸ್ವಲ್ಪ ಮೈಂಡ್ ಖಂಡಿತ ಮೈಂಡ್ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ. ಕಂಟಿನ್ಯೂ ಯಾವ ಥರ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ನಾವು ಮಾಡ್ಕೋಬೇಕು. ಸೊ ಆಮೇಲೆ ನಮಗೆ ಅದರ ಎಫೆಕ್ಟಿವ್ ಫುಲ್ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು. ಪ್ರಾಣಶಕ್ತಿನ ಚಲನೆ ಮಾಡಿದ್ರೆ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಗೊತ್ತಾಗಲಿಲ್ಲ ಕೈ ಇಟ್ಟಿದ್ದು ಗೊತ್ತಿಲ್ಲ, ಬಟ್ ವಾಯ್ಸ್ ಮ್ಯಾಮ್ ವಾಯ್ಸ್ ಕೇಳಿಸ್ತಾ ಹೇಗೆ ಅನಿಸುತ್ತೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಗ್ತಾಯಿದೆ, ಎಲ್ಲೋ ತುಂಬ ಸಮಾಧಾನ ಆಗ್ತಾಯಿದೆ. ಮತ್ತು ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಿದ್ದೆ ಬಂದಿದೆ ಅಂತ ನನಗೆ ಅನ್ನಿಸ್ತಿತ್ತು, ಬಟ್ ಒಳಗಿಂದನೇ ಥಾಟ್ ಇಲ್ಲ ನಿದ್ದೆ ಬಂದಿಲ್ಲ ಇದು ಅಂತ ಅನ್ನಿಸ್ತಾ ಇತ್ತು. ನಿದ್ದೆ ಬಂದಿರೋದಲ್ಲ, ಕಾನ್ಷಿಯಸ್ನೆಸ್ ಇದೆ ಮೈಂಡಲ್ಲಿ, ನಿದ್ದೆ ಬಂದಿಲ್ಲ ಬಟ್ ಆ ಥರ ಹೋಗಿದೆ ಅಂತ ಅನ್ನಿಸ್ತಿತ್ತು. ಒಟ್ಟು ಅದು ನಿದ್ದೆ ಅಲ್ಲ ಅಂತ ಗೊತ್ತಾಗ್ತಿತ್ತು. ಎಲ್ಲ ರಿಲ್ಯಾಕ್ಸ್ ಆಯಿತು, ಸಂತೋಷವಾಯಿತು. ಲತಾ ಮೇಡಮ್ ಅವರಿಗೆ ನಮಸ್ಕಾರ. ಬಟ್ ಗುಡ್. ಇವತ್ತಿನ ಸೆಷನ್ ಬಂತು ಅಂದರೆ ಅವರು 10ಇಂದ ಕೌಂಟ್ ಮಾಡಿ ಅಂದರು. 5ಗೆ ಬಂದಾಗ ನಂಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಯಿತು. ಆ್ಯಂಡ್ ಲೇಟ್ರ್ ಆನ್ ಐ ಕುಡ್ ಸಿ ಗ್ರೀನ್ ಕಲರ್ ಕಾಣ್ಸೋಕ್ಕೆ ಸ್ಟಾರ್ಟ್ ಆಯಿತು. ಕೊನೆಗೆ 1ಗೆ ಬಂದಾಗ ಕಂಪ್ಲೀಟ್ ನನಗೆ ಎಲ್ಲಿದ್ದೀನಿ ಅಂತ ಕೂಡ ಗೊತ್ತಾಗಲಿಲ್ಲ. ಆ್ಯಂಡ್ ಇಟ್ ವಾಸ್ ಟೂ ಗುಡ್, ತುಂಬ ಚೆನ್ನಾಗಿ ಅನ್ನಿಸ್ತು. ಪ್ರಾಣಶಕ್ತಿ ಅಂದರೆ ಆ ಶಕ್ತಿ ನಿಮ್ಮ ಪ್ರಾಣದಲ್ಲಿ ಬಂತ ಹರಿತಾ ನಂಗೆ ಅಷ್ಟು ಗೊತ್ತಾಗಲಿಲ್ಲ, ಬಟ್ ನನಗೆ ಬ್ರೀದಿಂಗ್ ಅಂತೂ ಗೊತ್ತಾಗ್ತಿರಲಿಲ್ಲ, ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಿರಲಿಲ್ಲ. ಅವ್ರು ಓಮ್ ಹಾಕಿದಾಗಂತೂ ಐ ಕುಡ್ ನಾಟ್ ಸೆನ್ಸ್ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿರಲಿಲ್ಲ. ಶಿವನಾಮ ಸ್ಮರಣೆ ಮಾಡಬೇಕಾದ್ರೆ ಹಾಂ, ಎಲ್ಲ ಒಂಥರ ಬಣ್ಣ ಬಣ್ಣದ ಇದು ಬಂದ್ಬಿಡ್ತು ನನಗೆ ಕಣ್ಣೆದುರುಗಡೆಗೆ. ಒಂಥರ ಎಲ್ಲ ರಿಲೀಫ್ ಅನ್ನಿಸ್ತಾ ಇದೆ ಫುಲ್ ಬಾಡಿ ಎಲ್ಲ. ನನಗೆ ಮಂಡಿ ನೋವಿಗೋಸ್ಕರ ಬಂದಿದ್ದೆ ನಾನು ಔಷಧಿ ತಗೋತಾ ಇದ್ದೀನಿ ಇಲ್ಲಿಂದ, ಹಾಗಾಗಿ ಓಕೆ. ಸೊ ಈ 1 ಅವರಲ್ಲಿ ನಿಮ್ಮಲ್ಲಿ ನೀವಿದ್ರಾ, ಎಲ್ಲಿದ್ರಿ? ನನಗೆ ಗೊತ್ತಾಗಲಿಲ್ಲ, ಫುಲ್ಲು ನಾನು ಏನೋ ಒಂಥರ ಇದರಲ್ಲಿ ಇದ್ದಂಗೆ. ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಭಯ ಜಾಸ್ತಿ ಇತ್ತು, ಇವಾಗೇನೋ ತುಂಬ ಪೀಸ್ಫುಲ್ ಅನ್ಸುತ್ತೆ ಮೈಂಡ್. ನೀವು ಕಣ್ಣು ಮೊದಲಿಂದನೂ ಕಾಣಿಸಲ್ಲ ಅಥವಾ ಇತ್ತೀಚೆಗೆ ಏನಾದರೂ? ಇಲ್ಲ, ಮೊದಲಿಂದನೂ ಕಾಣಿಸಲ್ಲ, ಬೈ ಬರ್ತ್ ಹುಟ್ಟಿದಾಗಿಂದನೂ ಕಾಣಿಸಲ್ಲ. ಓಕೆ. ಸೊ ನೀವು ಪ್ರಾಣಶಕ್ತಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ನಾನು ಡೈಲಿ ಟಿ ವಿ ನೋಡ್ತಾ ಇದ್ದೆ, ಮೇಡಮ್ ಹೇಳ್ತಾಯಿದ್ರು ಇದನ್ನು ಮಾಡೋದ್ರಿಂದ ಪ್ರತಿಯೊಂದಕ್ಕೂ ಒಳ್ಳೆಯದು, ಕಣ್ಣಿಗೆ, ಕೈಯಿಗೆ, ಕಾಲಿಗೆ, ನಮ್ಮ ಪ್ರಾಣಕ್ಕೆ ಏನಾದರೂ ಕಷ್ಟ ಇರಲಿ, ನಮ್ಮ ದೇಹದಲ್ಲಿ ಏನಾದರೂ ಕಷ್ಟ ಇರಲಿ, ಎಲ್ಲದಕ್ಕೂ ಒಳ್ಳೆಯದು, ಎಲ್ಲರೂ ಬಂದು ಮಾಡಬಹುದು ಅಂತ ಹೇಳಿದರು. ಅದಕ್ಕೆ ಬಂದು ಮಾಡಿದೆ. ನಾನು ಸ್ವಲ್ಪ ಯೂಟ್ಯೂಬ್ ನೋಡಿ ಧ್ಯಾನ ಇದು ಮಾಡ್ತಿದ್ದೆ, ಬಟ್ ಅಷ್ಟೊಂದು ಇದಾಗಿರಲಿಲ್ಲ. ಇಲ್ಲಿ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಓವರಾಲ್ ಗುಡ್, ಚೆನ್ನಾಗಿದೆ. ಮೇಡಮ್ಗೆ ಸರ್ಗೆಲ್ಲ ಥ್ಯಾಂಕ್ಸ್ ಹೇಳಬೇಕು, ತುಂಬ ಖುಷಿ ಆಯಿತು ನನಗೆ. ನನಗೆ ಜ್ವರ ಇತ್ತು, ಆ್ಯಕ್ಚುಲಿ ಜ್ವರ ಇದ್ರೂ ನಾನು ಕಂಟ್ರೋಲ್ ಮಾಡಿಕೊಂಡು ಇದು ಮಾಡಿ ರಿಲ್ಯಾಕ್ಸ್, ಫುಲ್ ಬಾಡಿ ರಿಲ್ಯಾಕ್ಸ್, ಏನೂ ಯೋಚನೆ ಇಲ್ಲ, ಫ್ರೆಶ್ ಆಗಿದೆ. ಎಲ್ಲ ಮುಗಿಸಿನ ಥರ ಫಾಸ್ಟಾಗಿ ಓಡ್ಬಿಟ್ಟು ಬಂದು ಒಂದು ಕಡೆ ರಿಲ್ಯಾಕ್ಸ್ ಆಗಿ ಕೂತಾಗ ಏನು ಫೀಲ್ ಆಗುತ್ತೋ ಆ ಥರ ಫೀಲ್ ಆಗ್ತಾ ಇದೆ. ತುಂಬಾ ಚೇಂಜ್ ಇದೆ, ಮೊದಲೇನಿತ್ತು ಅವಾಗಿಗೂ ಇವಾಗ ತುಂಬ ಚೇಂಜ್ ಇದೆ. ಮತ್ತೆ